ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಷಯ ಪ್ರೆಗ್ನೆನ್ಸಿ ಟೈಮಲ್ಲಿ ವಾಕಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ನೀವೆಷ್ಟು ಚೆನ್ನಾಗಿ ಈ ಟೈಮಲ್ಲಿ ವಾಕಿಂಗ್ ಮಾಡ್ತೀರೋ ಮಗು ಕೂಡ ಅದೇ ರೀತಿ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳೋದಾದರೆ, ಮೊದಲನೇದು, ನೀವು ವಾಕಿಂಗ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಬ್ರೀತಿಂಗ್ ಪ್ರಾಬ್ಲಮ್ ಬರಲ್ಲ. ನೀವು ಊಟ ಮಾಡಿರೋದು ಕೂಡ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಮತ್ತು ಮಗುಗೆ ಅದು ಆರಾಮವಾಗಿರಬೇಕು ಅಂದರೆ ನೀವು ಚೆನ್ನಾಗಿ ವಾಕಿಂಗ್ ಮಾಡಿದ್ರೆ ಅದಕ್ಕೂ ಕೂಡ ಒಂದು ರಿಲ್ಯಾಕ್ಸೇಷನ್ ಅನ್ನೋದು, ಸ್ಲೀಪಿಂಗ್ ಮಾಡಿದ್ರೆ ಯಾವ ರೀತಿ ಬರುತ್ತೋ, ನೀವು ಚೆನ್ನಾಗಿ ಹೆಚ್ಚು ಕೆಲಸ ಮಾಡೋದ್ರಿಂದ ಕೂಡ ಅದಕ್ಕೆ ಒಂದು ವರ್ಕೌಟ್ ಆದ ರೀತಿ ಆಗುತ್ತೆ. ಅದಕ್ಕೋಸ್ಕರ ನೀವು ಚೆನ್ನಾಗಿ ವಾಕಿಂಗ್ ಮಾಡಬೇಕು. ಸೊ ಇದಿಷ್ಟೇ ಅಲ್ಲದೆ, ವಾಕಿಂಗ್ ಯಾವ್ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದಾದರೆ, ಮಾರ್ನಿಂಗ್ ನೀವು ಎದ್ದೇಳೋದು ಎಷ್ಟೊತ್ತಾಗುತ್ತೋ ನಂಗೆ ಗೊತ್ತಿಲ್ಲ, ಬಟ್ ನೀವು ಮಾರ್ನಿಂಗ್ ಒಂದು 6 to 7 o'clockವರೆಗೂ ಚೆನ್ನಾಗಿ ವಾಕಿಂಗ್ ಮಾಡಿದ್ರೆ ನಿಮ್ಗೆ ಆವಾಗ ತಾನೇ ಫ್ರೆಶ್ನೆಸ್ ಇರುತ್ತೆ, ಚೆನ್ನಾಗಿ ವಾಕ್ ಮಾಡ್ಬೋದು. ಮತ್ತು ಆವಾಗ ಫ್ರೆಶ್ನೆಸ್ ಆಗಿರೋಂಥ ಗಾಳಿ ಇರುತ್ತೆ. ನೀವು ಎಷ್ಟೇ ವಾಕಿಂಗ್ ಮಾಡಿದ್ರು ನಿಮಗೆ ಸ್ಟ್ರೆಸ್ ಅಂತ ಅನಿಸಲ್ಲ ಅನ್ಕೋತೀನಿ, ಮಾರ್ನಿಂಗ್ ಸಿಕ್ನೆಸ್ ಇಲ್ಲದೇ ಇರೋರು. ಆ್ಯಂಡ್ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾರ್ಯಾರು ವಾಕಿಂಗ್ ಮಾಡಬೇಕು ಅಂದರೆ, ಒಂದು 4 months ಸ್ಟಾರ್ಟ್ ಆದಾಗ, 3 months ಕಂಪ್ಲೀಟ್ ಆಗಿ 4 months ಸ್ಟಾರ್ಟ್ ಆದಾಗ ಪ್ರೆಗ್ನೆಂಟ್ ವುಮೆನ್ ಯಾರ್ಯಾರು ಇರ್ತಾರೋ ಅವರೆಲ್ಲ 4 months ಸ್ಟಾರ್ಟ್ ಮಾಡ್ಬೋದು ವಾಕಿಂಗು. ಅದು ಬೆಸ್ಟ್ ಅಂತ ಹೇಳ್ಬೋದು. ಮತ್ತು ಆಫ್ಟರ್ನೂನ್ ನೀವು ಊಟಕ್ಕಿಂತ ಮುಂಚೆ ಯಾವತ್ತೂ ಮಾಡಬೇಡಿ ವಾಕಿಂಗು. ಊಟ ಆದ ಅರ್ಧ ಗಂಟೆ ನಂತರ, ಊಟ ಆಗಿರಬೇಕು, ಊಟ ಆದ ನಂತರ ನೀವು ಅರ್ಧ ಗಂಟೆ ವಾಕಿಂಗ್ ಮಾಡಿದ್ರೆ ಸಾಕು. ಮತ್ತು ಈವ್ನಿಂಗು 4 to 5 o'clock, ಓಕೆನಾ. ಈಗ ಒಂದು ಕಾಫಿ ಕುಡ್ದಾಯಿತು, ಒಂದು 10 ನಿಮಿಷ ರಿಲ್ಯಾಕ್ಸ್ ಆದ ತಕ್ಷಣ ಹೋಗಿ 4 to 5 1 hour ಚೆನ್ನಾಗಿ ವಾಕಿಂಗ್ ಮಾಡಿ. ಡೈಲಿ 2 to 4 hours ಆದರೂ ಚೆನ್ನಾಗಿ ವಾಕಿಂಗ್ ಮಾಡಬೇಕು. ಇದು ಕೂಡ ಒಳ್ಳೆಯದು. ನಿಮ್ಮ ಜೊತೆ ಬರಲಿಲ್ಲ ಅಂದರೆ ನೈಟು ಊಟ ಆದ ಒಂದು ಅರ್ಧ ಗಂಟೆ ನಂತರ ನಿಮ್ಮ ಹಸ್ಬೆಂಡ್ ಜೊತೆ ಚೆನ್ನಾಗಿ ವಾಕಿಂಗ್ ಮಾಡಿ. ಈಗ 9 to 10 o'clockವರೆಗೂ ಆಗಿರ್ಬೋದು, ಅಥವಾ 9:30 to 10 o'clock ಆಗಿರ್ಬೋದು. ಈ ರೀತಿ ಒಂದು 1/2 hour ವರ್ಕ್ ಮಾಡಬೇಕು. ಬರೀ ನಿದ್ದೆ ಮಾಡೋದಲ್ಲ, ಬರೀ ಕೆಲಸ ಮಾಡೋದಲ್ಲ, ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕು. ಅದೇ ಪ್ರೆಗ್ನೆನ್ಸಿ ಟೈಮಲ್ಲಿ ನಿಮಗಿರುವಂಥ ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು. ಸೊ ತುಂಬ ಸ್ಟ್ರೆಸ್ ಮಾಡ್ಕೋಬೇಡಿ. ಆದಷ್ಟು ನಿಮ್ಗೆ ಎಷ್ಟು ವಾಕಿಂಗ್ ಮಾಡ್ಬೋದು ಮಾಡಿ. ನಿಮಗೆ ಟ್ಯೂಬಲ್ ಪ್ರೆಗ್ನೆನ್ಸಿ ಇರ್ಬೋದು, ಅಥವಾ ನಿಮಗೆ ಬೆಡ್ ರೆಸ್ಟ್ ಹೇಳಿದ್ದಾರೆ ಅಂದರೆ, ಸೊ ಅಂಥ ರಿಸ್ಕ್ ಏನು ತೊಗೋಬೇಡಿ. ಆದಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ವಾಕಿಂಗ್ ನಿಧಾನಕ್ಕೆ 1 to 5 minutes ಮಾಡಿಕೊಂಡು ರಿಲ್ಯಾಕ್ಸ್ ಮಾಡಿಕೊಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.